ಎರಡನೇ ದಿನ ವಿಷಯ ಇನ್ಕ್ರಿಮೆಂಟ್ಸ್. KCSRನಲ್ಲಿ ನಿಯಮ 51, ನಿಯಮ 52, 54, 55 ರಲ್ಲಿ ಈ ಒಂದು ಇನ್ಕ್ರಿಮೆಂಟ್ಸ್ ಅನ್ನುವ ವಿಷಯದ ಬಗ್ಗೆ ಮಾಹಿತಿ ಇರುತ್ತೆ. ರೈಟ್. ಗವರ್ಮೆಂಟ್ ಆರ್ಡರ್ ನಂಬರ್ FD 1 SRS 2019 ದಿನಾಂಕ 11/1/2019 ಇನ್ಕ್ರಿಮೆಂಟ್ಗಳು ಜಾನ್ವರಿ 1ಕ್ಕೆ ಮತ್ತು ಜುಲೈ 1ಕ್ಕೆ ಒದಗಿ ಬರುತ್ತೆ ನೌಕರರಿಗೆ. ಅಂದರೆ ವರ್ಷಕ್ಕೆ 2 ಬರುತ್ತೆ ಅಂತ ಅಲ್ಲ, ಒಂದು ಅಂದಾಜು ಒಂದು ಅರ್ಧ ಮಂದಿ ನೌಕರರಿಗೆ ಜಾನ್ವರಿ 1ಕ್ಕೆ ಇನ್ಕ್ರಿಮೆಂಟ್ ಬಾಕಿ ಆಗುತ್ತೆ. ಇನ್ನು ಉಳಿದ ನೌಕರರಿಗೆ ಜುಲೈ 1ಕ್ಕೆ ಅವರ ಇನ್ಕ್ರಿಮೆಂಟು ಬಾಕಿ ಆಗುತ್ತೆ. ಅದು 1/1/19 ಹೊಸ ಅಧ್ಯಾಯ ಇನ್ಕ್ರಿಮೆಂಟ್ಸ್ನಲ್ಲಿ. ನೆಕ್ಸ್ಟ್, ಮೊಟ್ಟ ಮೊದಲನೆಯ ವರ್ಷ ಇನ್ಕ್ರಿಮೆಂಟ್ ಬರಬೇಕು ಅಂತಂದರೆ 12 ತಿಂಗಳು ಆಗಲೇಬೇಕು ಅಂತ ಏನೂ ಇಲ್ಲ. ಸೊ ನಾನ್ ಡ್ಯೂಟಿ EOL ಆನ್ ಪ್ರೈವೇಟ್ ಅಫೇರ್ಸ್. ನಾನ್ ಡ್ಯೂಟಿ ಅಂತಂದರೆ ಡೈಸ್ನಾನ್ ಅನ್ನುವ ಒಂದು ಪದ ಬಳಕೆ ಮಾಡ್ತಾರೆ ನಾನ್ ಡ್ಯೂಟಿ ಅನ್ನೋದಕ್ಕೆ. ಮತ್ತು EOL ಅಂದರೆ ಅಸಾಧಾರಣ ರಜೆ ಆನ್ ಪ್ರೈವೇಟ್ ಅಫೇರ್ಸ್ ಆಯಿತು ಅಂತಂದರೆ ಅದು ಇನ್ಕ್ರಿಮೆಂಟು ಪೋಸ್ಟ್ಪೋನ್ ಆಗುತ್ತೆ. ನೆಕ್ಸ್ಟ್, ಪೋಸ್ಟ್ಪೋನ್ ಎಲ್ಲಿಗಾಗುತ್ತೆ ಅಂತಂದರೆ ಟು ದ ನಿಯರೆಸ್ಟ್ 1st of January ಆರ್ 1st July. ಬೇರೆ ತಿಂಗಳುಗಳಲ್ಲಿ ಇನ್ಕ್ರಿಮೆಂಟ್ ಯಾರಿಗೂ ಬರೋದೇ ಇಲ್ಲ. ನಾನು ಆಗ್ತಾನೆ ಹೇಳಿದೆ, ಒಂದರ್ಧ ಸರ್ಕಾರಿ ನೌಕರರಿಗೆ ಜನವರಿ 1ಕ್ಕೆ ಇನ್ಕ್ರಿಮೆಂಟ್ ಬಾಕಿ ಇರುತ್ತೆ. ಇನ್ನು ಉಳಿದವರಿಗೆ ಅಂದಾಜು ಜುಲೈ 1ನೇ ತಾರೀಕು ಇನ್ಕ್ರಿಮೆಂಟ್ ಬಾಕಿ. ಇನ್ನು ಉಳಿದ ತಿಂಗಳುಗಳಲ್ಲಿ ಯಾರಿಗೂ ಇನ್ಕ್ರಿಮೆಂಟು ಬಾಕಿ ಆಗುವುದೇ ಇಲ್ಲ ಅನ್ನುವುದು ಇಲ್ಲಿ ಸ್ಪಷ್ಟ. ಎನಿವೆ, ಇಲ್ಲಿ ನಾನ್ ಡ್ಯೂಟಿ ಅಂತ ಅಂದರೆ ಡೈಸ್ನಾನ್ ಅಂತ ನಾನು ಹೇಳಿದೆ. ಅದರ ಜೊತೆಗೆ ಅನಧಿಕೃತ ಗೈರು ಹಾಜರಿ, ಅದರ ಜೊತೆಗೆ LWA ವಿತ್ EOL, ಸಸ್ಪೆನ್ಷನ್, ಇವೆಲ್ಲ ನಾನ್ ಡ್ಯೂಟಿ ಪೀರಿಯಡ್. ಮತ್ತೊಮ್ಮೆ ಹೇಳ್ತೀನಿ, ನಾನ್ ಡ್ಯೂಟಿ ಪೀರಿಯಡ್ನಲ್ಲಿ ಯಾವ್ಯಾವ ಒಳಗೊಂಡಿರುತ್ತೆ ಅಂತಂದರೆ ಡೈಸ್ನಾನ್, ಅನಧಿಕೃತ ಗೈರು ಹಾಜರಿ, LWA ವಿತ್ EOL ಆ್ಯಂಡ್ ಇನ್ನೊಂದು ಯಾವುದು ಸಸ್ಪೆನ್ಷನ್, ಇವೆಲ್ಲ ನಾನ್ ಡ್ಯೂಟಿ ಪೀರಿಯಡ್. ಜೊತೆಗೆ EOL ಅಂದರೆ ಅಸಾಧಾರಣ ರಜೆ ಇತ್ತು ಅಂತಂದರೆ 1 ತಿಂಗಳಿಗಿಂತ ಮಿಗಿಲಾಗಿ ಇತ್ತು ಈ ಅವಧಿ ಅಂತಂದರೆ ಇನ್ಕ್ರಿಮೆಂಟ್ ನೆಕ್ಸ್ಟ್ ಹಾಫ್ ಇಯರ್ಗೆ ಪೋಸ್ಟ್ಪೋನ್ ಆಗುತ್ತೆ. ಅದನ್ನೇ ಹೇಳಿದ್ದು. ನಾನ್ ಡ್ಯೂಟಿ ಪೀರಿಯಡ್ ಬಾರ್ EOL ಆನ್ ಪ್ರೈವೇಟ್ ಅಫೇರ್. ಈ ಅಸಾಧಾರಣ ರಜೆ ವೈದ್ಯಕೀಯ ಕಾರಣಗಳಿಂದ ಆದರೆ ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಗೋದೇ ಇಲ್ಲ. ಸೊ ಈ ಎರಡೂ ಸಂದರ್ಭಗಳಲ್ಲಿ ಇನ್ಕ್ರಿಮೆಂಟ್ ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಗುತ್ತೆ. ಎಲ್ಲಿಗೆ ಪೋಸ್ಟ್ಪೋನ್ ಆಗುತ್ತೆ? ಟು ದ ನಿಯರೆಸ್ಟ್ 1st January ಆರ್ 1st of July ಅನ್ನೋದು. ಬಟ್ ಈ ನಾನ್ ಡ್ಯೂಟಿ ಪೀರಿಯಡ್ ಮತ್ತು EOL ಆನ್ ಪ್ರೈವೇಟ್ ಗ್ರೌಂಡ್ಸ್ ಅನ್ನೋದು ಮೋರ್ ದ್ಯಾನ್ 1 month ಇದ್ದರೆ ಸಾಕು, 6 ತಿಂಗಳಿನಷ್ಟು ಮುಂದಕ್ಕೆ ಹೋಗುತ್ತೆ ಈ ಇನ್ಕ್ರಿಮೆಂಟ್ ಅನ್ನೋದು ಬಹಳ ಮುಖ್ಯ. ನೆಕ್ಸ್ಟ್, ಇನ್ಕ್ರಿಮೆಂಟ್ ಇರುವ ದಿನಗಳಲ್ಲಿ ರಜೆಯಲ್ಲಿ ಇದ್ದರೆ, ಇನ್ಕ್ರಿಮೆಂಟ್ ಇರುವ ದಿನಗಳಲ್ಲಿ ರಜೆಯಲ್ಲಿ ಇದ್ದರೆ ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಗೋದಿಲ್ಲ. ಇನ್ಕ್ರಿಮೆಂಟ್ ಅದೇ ದಿನಾಂಕದಿಂದ ಮಂಜೂರಾತಿ ಆಗುತ್ತೆ. ಬಟ್ ಇನ್ಕ್ರಿಮೆಂಟ್ನ ಅರಿಯರ್ಸು ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳುವವರೆಗೂ ಅಕ್ರೂ ಆಗೋದಿಲ್ಲ, ಅಂದರೆ ಪಾವತಿ ಮಾಡೋದಿಲ್ಲ. ಸೊ ಇನ್ಕ್ರಿಮೆಂಟ್ ಜಾನ್ವರಿ 1ಕ್ಕೆ ಬಾಕಿ ಇರುತ್ತೆ ಅಂತ ಅಂದರೆ ಅಲ್ಲಿಂದ ಒಂದು 4 ತಿಂಗಳು ರಜೆ ಹಾಕಿದ್ದಾರೆ ಅಂತ ಅಂದರೆ ಆ ಇನ್ಕ್ರಿಮೆಂಟ್ ಆವತ್ತಿಗೆ ಮಂಜೂರು ಆಗುತ್ತೆ. ಬಟ್ ಸರ್ಕಾರಿ ನೌಕರು ರಜೆಯನ್ನು ಉಪಯೋಗಿಸಿಕೊಂಡು ಹಿಂತಿರುಗಿ ಬಂದ ದಿನಾಂಕದಿಂದ ಆ ಇನ್ಕ್ರಿಮೆಂಟ್ನ ಬೆನಿಫಿಟ್ ಕೊಡ್ತಾರೆ. ಆ 4 ತಿಂಗಳ
ರಜೆಯ ಇನ್ಕ್ರಿಮೆಂಟ್ನ ಅರಿಯರ್ಸು ಕೊಡೋದಿಲ್ಲ ಅನ್ನುವಂಥದ್ದು. ರೈಟ್. ಇನ್ಕ್ರಿಮೆಂಟ್ 1ನೇ ತಾರೀಕು ಬಾಕಿ ಇರುತ್ತೆ ಒಬ್ಬ ನೌಕರರಿಗೆ. 1ನೇ ತಾರೀಕು ಡ್ಯೂಟಿಗೆ ಬರ್ತಾರೆ. 2ನೇ ತಾರೀಕಿಂದ ಒಂದು 4 ತಿಂಗಳು ರಜೆಯನ್ನು ಉಪಯೋಗಿಸ್ಕೊಳ್ತಾರೆ, ಮಂಜೂರಾಗುತ್ತೆ, ಉಪಯೋಗಿಸ್ಕೊಳ್ತಾರೆ. ಆಗ ಯಾವ ನಷ್ಟವೂ ಉಂಟಾಗೋದಿಲ್ಲ. ಇನ್ಕ್ರಿಮೆಂಟ್ನ ಬೆನಿಫಿಟ್ ಆ 4 ತಿಂಗಳಿಗೂ ಸಹ ಬರುತ್ತೆ. ಹಿಂದಿನ ಉದಾಹರಣೆಯಲ್ಲಿ ರಜೆಯ ಅವಧಿಗೆ ಆ ಇನ್ಕ್ರಿಮೆಂಟ್ನ ಬೆನಿಫಿಟ್ ಬರೋದಿಲ್ಲ ಅಂತ ನಾನು ಹೇಳಿದೆ. ಎನಿವೆ, ರಜೆ ಇನ್ಕ್ರಿಮೆಂಟ್ ಬಾಕಿ ಇರುವ ದಿನ ರಜೆಯಲ್ಲಿ ಇದ್ದರೆ ಇನ್ಕ್ರಿಮೆಂಟ್ ಅಂದಿನಿಂದಲೇ ಮಂಜೂರು ಮಾಡಲಾಗುತ್ತೆ. 4 ತಿಂಗಳ ಅವಧಿಯ ರಜೆಗೆ ಇನ್ಕ್ರಿಮೆಂಟ್ನ ಬೆನಿಫಿಟ್ ಸಿಗೋದಿಲ್ಲ. ಅವರು ಹಿಂತಿರುಗಿ ಬಂದ ದಿನಾಂಕದಿಂದ ಆ ಇನ್ಕ್ರಿಮೆಂಟ್ನ ಬೆನಿಫಿಟ್ ಸಿಕ್ಕುತ್ತೆ. ಮುಂದಿನ ವರ್ಷ ಅದೇ ದಿನಾಂಕನೇ ಇನ್ಕ್ರಿಮೆಂಟ್ ಇರುತ್ತೆ. ಅಂದರೆ ಇನ್ಕ್ರಿಮೆಂಟ್ನ ಡೇಟು ಏನು ಬದಲಾವಣೆ ಆಗೋದಿಲ್ಲ ರಜೆಯಲ್ಲಿ ಇದ್ದಂಥ ಇನ್ಕ್ರಿಮೆಂಟ್ನ ಡೇಟ್ ಬದಲಾವಣೆ ಯಾವಾಗ ಅಂತಂದರೆ, ಈಗ ನೋಡಿ, ನಾನ್ ಡ್ಯೂಟಿ, EOL ಆನ್ ಪ್ರೈವೇಟ್ ಗ್ರೌಂಡ್ಸ್, ಅಂಥ ಸಂದರ್ಭದಲ್ಲಿ ಮಾತ್ರ ಅದು ಮೋರ್ ದ್ಯಾನ್ 1 ಮಂತ್, 1 ತಿಂಗಳಿಗಿಂತ ಹೆಚ್ಚಾಗಿ ಕರ್ತವ್ಯವು ಅಲ್ಲದ ಅವಧಿ ಮತ್ತು ಅಸಾಧಾರಣ ರಜೆ ಆನ್ ಪ್ರೈವೇಟ್ ಇದ್ದರೆ, ಮೋರ್ ದ್ಯಾನ್ 1 ಮಂತ್ ಇದ್ದರೆ, ಆಗ ಡೇಟ್ ಆಫ್ ಇನ್ಕ್ರಿಮೆಂಟ್ ನೆಕ್ಸ್ಟ್ ಹಾಫ್ ಇಯರ್ಗೆ ಬಾಕಿ ಆಗುತ್ತೆ. ಅದೊಂದು ಸಂದರ್ಭದಲ್ಲಿ ಡೇಟ್ ಆಫ್ ಇನ್ಕ್ರಿಮೆಂಟ್ ಬದಲಾವಣೆ ಆಗುತ್ತೆ. ಇಲ್ಲಿಗೆ ಬದಲಾವಣೆ ನೆಕ್ಸ್ಟ್ ಹಾಫ್ ಇಯರ್ ಫಸ್ಟ್. ನೆಕ್ಸ್ಟ್. ಸೊ ಇದು ಒಂದು. ಈ ಇಷ್ಟೊತ್ತು ಹೇಳಿದ್ದು, ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದು, ಅದು ಆನ್ಯುವಲ್ ಇನ್ಕ್ರಿಮೆಂಟ್ಸ್ನ ಬಗ್ಗೆ, ವಾರ್ಷಿಕ ವೇತನ ಬಡ್ತಿಗಳು, ಅದಕ್ಕೆ ಸಂಬಂಧಪಟ್ಟಂತೆ. ರೈಟ್. ಈಗ ಸ್ಥಗಿತ ವೇತನ ಬಡ್ತಿಗಳು ಅಂದರೆ ಇಂಗ್ಲಿಷ್ನಲ್ಲಿ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಅಂತ ಕರೀತಾರೆ. ಈ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸ್ ನಿಮಗೆ ಈಗಾಗಲೇ ಗೊತ್ತಿದೆ. ವೇತನ ಶ್ರೇಣಿಯ ಗರಿಷ್ಠ ತಲುಪಿ 1 ವರ್ಷ ಮುಗಿದ ಮೇಲೆ ಒಂದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟು ಬರುತ್ತೆ. ಅನಂತರ 12 ಮಂತ್ಸ್ಗೆ ಮತ್ತೊಂದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್, ಅನಂತರ ಮತ್ತೆ 12 ಮಂತ್ಸ್ಗೆ ಇನ್ನೊಂದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್. ಹೀಗೆ ಗರಿಷ್ಠ 8 ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸು ಸರ್ಕಾರಿ ನೌಕರರಿಗೆ ಲಭ್ಯವಿರುತ್ತೆ. ಇದು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಎಲ್ಲರಿಗೂ ಬರೋದಿಲ್ಲ. ಕೆಲವರಿಗೆ ಬಡ್ತಿ ಇಲ್ಲದೆ ಒಂದೇ ಹುದ್ದೆಯಲ್ಲಿ ಒಂದೇ ವೇತನ ಶ್ರೇಣಿಯಲ್ಲಿ ಮುಂದುವರೆದರೆ ಅಂದಾಜು 25 ವರ್ಷಗಳಿಗೆ ವೇತನ ಶ್ರೇಣಿಯ ಗರಿಷ್ಠ ಹಂತವನ್ನು ತಲುಪ್ತಾರೆ. ಮತ್ತು ನನಗೆ ಆನ್ಯುವಲ್ ಇನ್ಕ್ರಿಮೆಂಟ್ಸ್ ಅಲ್ಲಿಗೆ ಮುಗಿದೋಯ್ತು ಅಂದ್ಕೊಳ್ಳೋದು ನಿಜ. ಮ್ಯಾಕ್ಸಿಮಮ್ ವೇತನ ಶ್ರೇಣಿಯ ಮ್ಯಾಕ್ಸಿಮಮ್ ದಾಟಿದ ನಂತರ 1 ವರ್ಷಕ್ಕೆ ಇನ್ಕ್ರಿಮೆಂಟ್ ಕೊಡ್ತಾರೆ. ಅದನ್ನು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಅಂತಾರೆ. ಬಟ್ ಅದನ್ನು ಆನ್ಯುವಲ್ ಇನ್ಕ್ರಿಮೆಂಟ್, ವಾರ್ಷಿಕ ವೇತನ ಬಡ್ತಿ ಅಂತ ಅನ್ನೋದಿಲ್ಲ. ಮಿನಿಮಮ್ ಟು ಮ್ಯಾಕ್ಸಿಮಮ್ ಮಧ್ಯದಲ್ಲಿ ಬರುವತಕ್ಕಂಥ ಇನ್ಕ್ರಿಮೆಂಟ್ಸನ್ನು ವಾರ್ಷಿಕ ವೇತನ ಬಡ್ತಿಗಳು, ಆನ್ಯುವಲ್ ಇನ್ಕ್ರಿಮೆಂಟ್ಸ್ ಅಂತ ಕರಿತೀವಿ. ವೇತನ ಶ್ರೇಣಿಯ ಮ್ಯಾಕ್ಸಿಮಮ್ ತಲುಪಿದ ನಂತರ ಬರುವಂಥ ಇನ್ಕ್ರಿಮೆಂಟ್ಸನ್ನು ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಅಂತ ಕರಿತೀವಿ. ಅವು ಗರಿಷ್ಠ 8 ಒಟ್ಟಾರೆ ಸರ್ವಿಸ್. ಅಂದರೆ ಗರಿಷ್ಠ 8 ಅಂತಂದರೆ ಇನ್ನೊಂದು ಮ್ಯಾಕ್ಸಿಮಮ್ ತಲುಪಿದ ನಂತರ ಇನ್ನೊಂದು 5 ವರ್ಷ ಸರ್ವಿಸ್ ಇರುತ್ತೆ. ಅಂದರೆ ಒಂದು 5 ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸು ಬರಬಹುದು. ಅಷ್ಟೇ ಹೊರತಾಗಿ ಮ್ಯಾಕ್ಸಿಮಮ್ ತಲುಪಿದ ಕೂಡಲೇ 8 ಕೊಡ್ತಾರೆ ಅನ್ನುವ ಕೆಟ್ಟ ಕಲ್ಪನೆ ಅಲ್ಲ ಅನ್ನುವಂಥದ್ದು. ರೈಟ್. ಈ ಸ್ಥಗಿತ ವೇತನ ಬಡ್ತಿಗಳಿಗೆ KCSRನಲ್ಲಿ ನಿರ್ದಿಷ್ಟ ನಿಯಮಗಳು ಇಲ್ಲ. ಆನ್ಯುವಲ್ ಇನ್ಕ್ರಿಮೆಂಟ್ಸ್ಗೆ ನಿಯಮ 51, 52, 54, 55 ಇದ್ದಾವೆ. ಈ 52 ತೆಗೆದುಹಾಕಿದರೆ ಇಲ್ಲ, ಅದು ಒಮಿಟೆಡ್ ಅಂತ ಇದೆ KCSRನಲ್ಲಿ. ಎನಿವೆ, ವಾರ್ಷಿಕ ವೇತನ ಬಡ್ತಿಗಳಿಗೆ ಸಂಬಂಧಪಟ್ಟಂತೆ ನಿಯಮ 51, 53, 54, 55 ನಿಯಮಗಳು KCSRನಲ್ಲಿ ಇದೆ. ಬಟ್ ಸ್ಥಗಿತ ವೇತನ ಬಡ್ತಿಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳು ಇಲ್ಲ. ಬಟ್ ಸಾಕಷ್ಟು ಸರ್ಕಾರಿ ಆದೇಶಗಳು ಬಂದಿದ್ದಾವೆ. ಆದೇಶಗಳ ಅನ್ವಯ ಈ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಗಳನ್ನು ಮಂಜೂರು ಮಾಡ್ತಾರೆ. ರೈಟ್. ಈ ವಾರ್ಷಿಕ ವೇತನ ಬಡ್ತಿಗಳು
ಆನ್ಯುವಲ್ ಇಂಕ್ರಿಮೆಂಟ್ ಈಸ್ ಟು ಬಿ ರಿಲೀಸ್ಡ್ ಇಸ್ ಎ ಮ್ಯಾಟರ್ ಆಫ್ ಕೋರ್ಸ್ ಅಂತ ಹೇಳುತ್ತೆ. ನಿಯಮ 51 3ನೇ ಲೈನ್ನಲ್ಲಿ ಬರ್ತದೆ. ಆನ್ಯುವಲ್ ಇಂಕ್ರಿಮೆಂಟ್ ಈಸ್ ಟು ಬಿ ರಿಲೀಸ್ ಇಸ್ ಎ ಮ್ಯಾಟರ್ ಆಫ್ ಕೋರ್ಸ್ ಅಂತ. ಅಂದರೆ ಆನ್ಯುವಲ್ ಇಂಕ್ರಿಮೆಂಟ್ಗಾಗಿ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ಸರ್ವಸಾಧಾರಣ ರೀತಿಯಲ್ಲಿ ಡ್ರಾಯಿಂಗ್ ಆಫೀಸರ್ ಪೇ ಬಿಲ್ನಲ್ಲಿ ಸೇರಿಸಿ ಆ ಇಂಕ್ರಿಮೆಂಟನ್ನು ವೇತನ ಹೆಚ್ಚಳ ಮಾಡಿ ಪಾವತಿಸುತ್ತಾರೆ. ಅದಕ್ಕೆ ವಿಶೇಷವಾದಂಥ ಅರ್ಜಿ ಬೇಕಾಗಿಲ್ಲ, ಮಂಜೂರಾತಿಯೂ ಬೇಕಾಗಿಲ್ಲ ಅಂತ ನಿಯಮ 51ರ ಅಡಿಯಲ್ಲಿ ಬರುವತಕ್ಕಂಥ ಕೆಲವು ಸ್ಪಷ್ಟೀಕರಣಗಳಲ್ಲಿ ಸರ್ಕಾರ ನೀಡಿದೆ. ಅರ್ಜಿ ಇಲ್ಲ, ಮಂಜೂರಾತಿನೂ ಇಲ್ಲ ವಾರ್ಷಿಕ ವೇತನ ಬಡ್ತಿಗಳಿಗೆ. ನೆಕ್ಸ್ಟ್, ಆದರೆ ಈ ಸ್ಥಗಿತ ವೇತನ ಬಡ್ತಿಗಳಿಗೆ ಸ್ವಲ್ಪ ಡಿಫರೆಂಟ್. ಅರ್ಜಿ ಹಾಕಬೇಕು. ಸರ್ಕಾರಿ ನೌಕರನು ಮ್ಯಾಕ್ಸಿಮಮ್ ತಲುಪಿದ ನಂತರ ಪ್ರತಿ ವರ್ಷ ಅರ್ಜಿ ಹಾಕಬೇಕು. ನಾನು ವೇತನ ಶ್ರೇಣಿ ಮ್ಯಾಕ್ಸಿಮಮ್ ತಲುಪಿ ನನಗೆ 1 ವರ್ಷ ಮುಗಿದಿದೆ, ಹಾಗಾಗಿ ಒಂದು ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್ ಅಂತಂದರೆ ಸ್ಥಗಿತ ವೇತನ ಬಡ್ತಿಗೆ ನಾನು ಅರ್ಹನಾಗಿದ್ದೇನೆ, ಅದನ್ನು ಮಂಜೂರು ಮಾಡಲು ಕೋರುತ್ತೇನೆ ಅಂತ ಅರ್ಜಿ ಹಾಕಬೇಕು. ಅದಕ್ಕೆ ಸಮಯದ ಮಿತಿ ಇದೆಯಾ ಅಂತಂದರೆ 2 ವರ್ಷ. 2 ವರ್ಷದ ಒಳಗಾಗಿ ಅರ್ಜಿಯನ್ನು ಹಾಕಿ ಮಂಜೂರು ಮಾಡಿಸ್ಕೊಂಡು ಡ್ರಾ ಮಾಡಬೇಕು. ರೈಟ್. ನಾವು ಈ ವಾರ್ಷಿಕ ವೇತನ ಬಡ್ತಿಗಳನ್ನು ಕಚೇರಿ ಮುಖ್ಯಸ್ಥರೇ ಮಂಜೂರು ಮಾಡಬೇಕು, ಡ್ರಾ ಮಾಡಬೇಕು, ಪಾವತಿ ಮಾಡಬೇಕು. ಮತ್ತು ಸ್ಥಗಿತ ವೇತನ ಬಡ್ತಿಗಳ ಮಂಜೂರಾತಿಗಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸ್ಯಾಂಕ್ಷನ್ ಮಾಡುವ ಅಧಿಕಾರವನ್ನು ನೀಡಿದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್. ಸೊ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಒಬ್ಬ ಹೈಸ್ಕೂಲ್ ಟೀಚರ್ಗೆ ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್ಸನ್ನು ಮಂಜೂರು ಮಾಡಿದ್ದಾರೆ. ಅದನ್ನು ಎಜಿ ಅಬ್ಜೆಕ್ಷನ್ನಲ್ಲಿ ಇಟ್ಟಿದ್ದಾರೆ. ಕಾರಣ ಯಾಕೆ ಅಂದರೆ ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡುವ ಅಧಿಕಾರ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆದಂಥ DDPIಗೆ ಇದೆ. ಆ ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡಬೇಕಾದ್ರೆ ಹೆಡ್ ಮಾಸ್ಟರ್ DDPIಗೆ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ಬೇಕು. DDPIಯಿಂದ ಮಂಜೂರಾಗಿ ಬಂದ ಮೇಲೆ ಅದನ್ನು ವೇತನ ಬಿಲ್ಲಿನಲ್ಲಿ ಸೇರಿಸಿ SRನಲ್ಲಿ ನಮೂದು ಮಾಡಿ ಡ್ರಾ ಮಾಡಿ ಕೊಡಬೇಕು. ಅದು ಪ್ರೊಸೀಜರ್ ಇರುವಂಥದ್ದು. ಹಾಗಾಗಿ ಅದನ್ನು ಅಬ್ಜೆಕ್ಷನ್ ಹಾಕಿದ್ರು ಒಂದು ಪ್ರಕರಣದಲ್ಲಿ. ಸೊ ವಾರ್ಷಿಕ ವೇತನ ಬಡ್ತಿಗೂ ಸ್ಥಗಿತ ವೇತನ ಬಡ್ತಿಗೂ ಇರುವ ಒಂದು ಸಣ್ಣ ವ್ಯತ್ಯಾಸ ಅಂದರೆ, ವಾರ್ಷಿಕ ವೇತನ ಬಡ್ತಿಗಳಿಗೆ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ, ಮಂಜೂರಾತಿಯ ಅವಶ್ಯಕತೆ ಇಲ್ಲ. ಇದು ಪ್ರತಿ ವರ್ಷ ಬರುತ್ತೆ. ಯಾವುದೇ ಡ್ರಾಯಿಂಗ್ ಆಫೀಸರ್ ಅದನ್ನು ವೇತನ ಬಿಲ್ಲಿನಲ್ಲಿ ಸೇರಿಸಿ ಡ್ರಾ ಮಾಡಿ ಪಾವತಿ ಮಾಡಬಹುದು. ಬಟ್ ಸ್ಥಗಿತ ವೇತನ ಬಡ್ತಿಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿನೇ ಮಂಜೂರು ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟಂಥ ನೌಕರನು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸಲಿಕ್ಕೆ 2 ವರ್ಷ ಅಂತ ಒಂದು FD ಸರ್ಕ್ಯುಲರ್ನಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ಈ ಸ್ಥಗಿತ ವೇತನ ಬಡ್ತಿಯನ್ನು ಮಂಜೂರು ಮಾಡಬೇಕಾದ್ರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ ಅನ್ನೋ ಒಂದು ಪದವನ್ನು OMಗಳಲ್ಲಿ ಉಪಯೋಗ ಮಾಡ್ತಾರೆ. ಸೊ ಸುಮ್ಮನೆ ಮಂಜೂರು ಮಾಡೋದಿಲ್ಲ, ವೆದರ್ ಹಿ ಹ್ಯಾಸ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ವೀಸ್ ಅಂತ ಅಂದ್ಬಿಟ್ಟು ಪರಿಶೀಲನೆ ಮಾಡಿ ಯಾರು ಜಿಲ್ಲಾ ಮಟ್ಟದ ಅಧಿಕಾರಿ ಮಂಜೂರಾತಿ ನೀಡ್ತಾರೆ. ನೆಕ್ಸ್ಟ್, ಮತ್ತೊಂದು ಡಿಫರೆನ್ಸ್ ಅಂತಂದರೆ, ವಾರ್ಷಿಕ ವೇತನ ಬಡ್ತಿಗಳಿಗೆ ನಿಯಮಗಳಿದ್ದಾವೆ, ಸ್ಥಗಿತ ವೇತನ ಬಡ್ತಿಗಳಿಗೆ ನಿಯಮಗಳು ಇಲ್ಲ. ಬಟ್ ಸುಮಾರು ಒಂದು 10-15 ಗವರ್ನಮೆಂಟ್ ಆರ್ಡರ್ಸು ಸರ್ಕ್ಯುಲಾರ್ಸು ಇದ್ದಾವೆ ಸ್ಥಗಿತ ವೇತನ ಬಡ್ತಿಗಳಿಗೆ. ಅದು ಆದ ಮೇಲೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್, TBA ಅಂತಂದರೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ರೂಲ್ಸ್, KCS ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ರೂಲ್ಸ್ 1983. ಇದು ಜಾರಿಗೆ ಬಂದದ್ದು 1/4/82ರಿಂದ. ಯಾರಿಗೆ ಕೊಡ್ತಾರೆ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅಂತ ಅಂದರೆ, ಗವರ್ನಮೆಂಟ್ ಸರ್ವೆಂಟ್ ಪುಟ್ ಇನ್ 10 years of service and satisfactory service and continues in the same post, qualified and eligible for promotion. ಇದು ಸುಮ್ಮನೆ ಕೊಡೋದಿಲ್ಲ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನೋದು. ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅದು ಒಂಥರ ಪ್ರಮೋಷನ್. ಅದು ಅಂದರೆ ಅದನ್ನು ಸರ್ಕಾರನೇ ಹೇಳಿದೆ, ಇಟ್ ಈಸ್ ಎ ಪರ್ಸನಲ್ ಪ್ರಮೋಷನ್ ಅಂತ. ಪ್ರಮೋಷನ್ ಅಂತಂದರೆ
ಇಲಾಖೆಯ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ನ ಪ್ರಕಾರ ಉನ್ನತ ಹುದ್ದೆಗೆ ಬಡ್ತಿ ಕೊಡುವಂತಹದ್ದನ್ನೇ ಪ್ರಮೋಷನ್ ಅನ್ನೋದು. ಇದು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಸಹ ಪ್ರಮೋಷನ್, ಬಟ್ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ನ ಪ್ರಕಾರ ಅಲ್ಲ. ಹಾಗಾಗಿ ಇದನ್ನ ಸರ್ಕಾರ ತನ್ನ ಒಂದು ಸುತ್ತೋಲೆಯಲ್ಲಿ ಇದನ್ನ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನ ಪರ್ಸನಲ್ ಪ್ರಮೋಷನ್ ಅಂತ ಕರೆಯುತ್ತೆ. ನೆಕ್ಸ್ಟ್, ಇದು ರೂಲ್ಸ್ ಇದೆ, ಇದಕ್ಕೆ ಪಕ್ಕಾ ರೂಲ್ಸ್ ಇದೆ. ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ರೂಲ್ಸ್ 1983 ಅಂತ, ಇವು ಜಾರಿಗೆ ಬಂದದ್ದು 1/4/82ರಿಂದ. ಸೊ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಸರ್ಕಾರಿ ನೌಕರನಿಗೆ ಮಂಜೂರು ಮಾಡಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ? ಸರ್ಕಾರಿ ನೌಕರನು 10 ವರ್ಷ ತೃಪ್ತಿಕರವಾದಂಥ ಸೇವೆ ಸಲ್ಲಿಸಿರಬೇಕು ಮತ್ತು ಸತತ ಸೇವೆ ಸಲ್ಲಿಸಿರಬೇಕು ಒಂದೇ ಹುದ್ದೆಯಲ್ಲಿ. ಜೊತೆಗೆ ಮುಂದಿನ C&R ಪ್ರಕಾರ ಮುಂದಿನ ಬಡ್ತಿಗೆ ಅರ್ಹತೆಯನ್ನ ಹೊಂದಿರಬೇಕು. ಸೊ ಈ ಒಂದು ಬೆನಿಫಿಟ್ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಇಡೀ ಸೇವಾವಧಿಯಲ್ಲಿ ಒಂದು ಬಾರಿ ಮಾತ್ರ, ಇಡೀ ಸೇವಾವಧಿಯಲ್ಲಿ ಒಂದು ಬಾರಿ ಮಾತ್ರ. ಮತ್ತೆ ಪ್ರಮೋಷನ್ ಏನಾದರೂ ತೆಗೆದುಕೊಂಡಿದ್ರೆ ಇದು ಬರೋದಿಲ್ಲ. ಪುಟ್ ಇನ್ 10 years ಆಫ್ ಸರ್ವಿಸ್ ವಿಥೌಟ್ ಪ್ರಮೋಷನ್. ಮತ್ತೊಮ್ಮೆ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಡಬೇಕು ಅಂತಂದ್ರೆ ಬಡ್ತಿ ಇಲ್ಲದೆ ಒಂದೇ ಹುದ್ದೆಯಲ್ಲಿ 10 ವರ್ಷ ಸತತ ಸೇವೆ, ತೃಪ್ತಿಕರವಾದಂಥ ಸೇವೆ ಮಾಡಿರಬೇಕು. ಮುಂದಿನ ಬಡ್ತಿಗೆ ಅರ್ಹತೆಯನ್ನು ಹೊಂದಿರತಕ್ಕಂಥವನು ಆಗಿರಬೇಕು. ಆವಾಗ ಇದು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನು ಮಂಜೂರು ಮಾಡ್ತಾರೆ. ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಬೆನಿಫಿಟ್ ಅನ್ನ ಮಂಜೂರು ಮಾಡುವತಕ್ಕಂಥ ಅಧಿಕಾರ ನೇಮಕಾತಿ ಪ್ರಾಧಿಕಾರಗಳಿಗೆ ನೀಡಿದ್ದಾರೆ. ಸೊ ವಾರ್ಷಿಕ ವೇತನ ಬಡ್ತಿ ಕಚೇರಿ ಮುಖ್ಯಸ್ಥರೇ ಮಂಜೂರು ಮಾಡಬಹುದು, ಡ್ರಾ ಮಾಡಿ ಕೊಡಬಹುದು. ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಂಜೂರು ಮಾಡ್ತಾರೆ. ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನ ನೇಮಕಾತಿ ಪ್ರಾಧಿಕಾರ, ಆ ನೌಕರನ ನೇಮಕಾತಿ ಪ್ರಾಧಿಕಾರ ಮಂಜೂರು ಮಾಡ್ತಾರೆ. ಉದಾಹರಣೆಗೆ ಪ್ರೈಮರಿ ಸ್ಕೂಲ್ ಟೀಚರ್, ಅವರ ನೇಮಕಾತಿ ಪ್ರಾಧಿಕಾರ ಅಂತಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ. ಸೊ ಅವರೇ ನೇಮಕಾತಿ ಪ್ರಾಧಿಕಾರ ಆದದ್ದರಿಂದ ಅವರೇ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನು ಮಂಜೂರು ಮಾಡಬಹುದು. ರೈಟ್, ನಾನು ಒಂದೊಂದ್ಸಲ ಕೇಳ್ತಾ ಇರ್ತೀನಿ ಯಾವ ಯಾವ ಇನ್ಕ್ರಿಮೆಂಟ್ಸ್ ಇದಾವೆ, ಸರ್ಕಾರಿ ನೌಕರ ಲಭ್ಯವಾಗುವಂಥ ಇನ್ಕ್ರಿಮೆಂಟ್ಸ್ ಯಾವ್ಯಾವ ಇದಾವೆ ಅಂತಂದ್ರೆ ಹೇಳ್ತಾರೆ. ವಾರ್ಷಿಕ ವೇತನ ಬಡ್ತಿ, ಸ್ಥಗಿತ ವೇತನ ಬಡ್ತಿ, ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅಂತಲೂ ಸೇರಿಸ್ತಾರೆ. ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನೋದು ಇನ್ಕ್ರಿಮೆಂಟ್ ಅಲ್ಲ, ಅದು ಒಂದು ಬೆನಿಫಿಟ್. ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಒಂದು ಬೆನಿಫಿಟ್ ಅಂದ್ರೆ ಹೇಗಾಗುತ್ತೆ? ನೆಕ್ಸ್ಟ್ ಹೈಯರ್ ಸ್ಕೇಲ್ ಕೊಡ್ತಾರೆ. ಈಗ ಏನು ಒಂದು ಸ್ಕೇಲ್ ಇರುತ್ತೆ ಅದರ ನೆಕ್ಸ್ಟ್ ಸ್ಕೇಲ್ ಅಂತಂದ್ರೆ SDA FDA ಮಧ್ಯದಲ್ಲಿ 1-2-3 ಸ್ಕೇಲ್ಸ್ ಇದಾವೆ. ಈಗ SDA ಆಗಿರ್ತಾರೆ ಅಂತಂದ್ರೆ FDA ಸ್ಕೇಲ್ನಾಗೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಡೋದಿಲ್ಲ. SDA ಸ್ಕೇಲ್ನ ಮೇಲೆ ಇನ್ನೊಂದು ಸ್ಕೇಲ್ ಇರುತ್ತೆ, ಆ ಸ್ಕೇಲ್ಗೆ ಶಿಫ್ಟ್ ಮಾಡ್ತಾರೆ. ಅಷ್ಟೇ ಹೊರತಾಗಿ SDA ಇಂದ FDA ಅಂತ ಇಲ್ಲ. SDA ಸ್ಕೇಲ್ ಆದಮೇಲೆ ಇನ್ನೊಂದು ಸ್ಕೇಲ್ ಬರುತ್ತೆ, ಆ ಸ್ಕೇಲನ್ನು ಮಂಜೂರು ಮಾಡ್ತಾರೆ. ಅದೇ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಸ್ಕೇಲ್ ಅಂತ ಅಂದ್ಬಿಟ್ಟು. ಏನಿವೆ ಈ ರೀತಿಯಾಗಿ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಮೊದಲ 18 ಸ್ಕೇಲ್ಸ್ನವರಿಗೆ ಈ ಸೌಲಭ್ಯ ಇದೆ. ಮೊದಲ 10 ಸ್ಕೇಲ್ಸ್ ಅಂತ ಇತ್ತು, ಅನಂತರ 11 ಮಾಡಿದ್ರು, ಅನಂತರ 15 ಮಾಡಿದ್ರು. ಈಗ ಲೇಟೆಸ್ಟ್ ಮೊದಲ 18 ಸ್ಕೇಲ್ಸ್ನವರಿಗೆ ಈ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನೋದು ಇದೆ. ಸೊ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಇನ್ಕ್ರಿಮೆಂಟ್ ಅಂತ ಜನರಲ್ ಆಗಿ ಕರೀತಾರೆ. ನೆನಪಿಟ್ಟುಕೊಳ್ಳಿ, ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅನ್ನೋದು ಇನ್ಕ್ರಿಮೆಂಟ್ ಅಲ್ಲ, ಅದು ಒಂದು ವೈಯಕ್ತಿಕ ಬಡ್ತಿ ನೆಕ್ಸ್ಟ್ ಹೈಯರ್ ಸ್ಕೇಲ್ಗೆ ಅನ್ನೋದು. ನೆಕ್ಸ್ಟ್ ಈ ಥರ ಮೊದಲು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಟ್ಟಾಗ ಆರ್ಥಿಕ ಬೆನಿಫಿಟ್ ಇರಲಿಲ್ಲ, ಸುಮ್ಮನೆ ಸ್ಕೇಲ್ ಚೇಂಜ್ ಮಾಡಿ ಕೊಡ್ತಾ ಇದ್ರು ಅಷ್ಟಕ್ಕೆ ತೃಪ್ತಿ ಪಟ್ಕೋಬೇಕಾಗಿತ್ತು. ಯಾವ ಆರ್ಥಿಕ ಸೌಲಭ್ಯನೂ ಇರಲಿಲ್ಲ. ಬಟ್ ಅನಂತರ ಸರ್ಕಾರ ಮನಸ್ಸು ಮಾಡಿ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅಂದ್ರೆ ನೆಕ್ಸ್ಟ್ ಹೈಯರ್ ಸ್ಕೇಲ್ ಕೊಟ್ಟಾಗ, 10 ವರ್ಷ ತುಂಬಿ ನೆಕ್ಸ್ಟ್ ಹೈಯರ್ ಸ್ಕೇಲ್ ಕೊಟ್ಟಾಗ ವೇತನ ನಿಗದಿ ಮಾಡಿ KCSR ನಿಯಮ 42B ಪ್ರಕಾರ ಅಂತ ಹೇಳಿ ಆಗ ಬೆನಿಫಿಟ್ ಆಗುತ್ತೆ. ಸೊ 10 ವರ್ಷ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ನೆಕ್ಸ್ಟ್ ಸ್ಕೇಲ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ 42B
ಪ್ರಕಾರ ವೇತನವನ್ನು ನಿಗದಿಗೊಳಿಸಬೇಕು. ಆಗ ಸಾಮಾನ್ಯವಾಗಿ ಒಂದು ಇನ್ಕ್ರಿಮೆಂಟು ಬೆನಿಫಿಟ್ ಆಗುತ್ತೆ. ಅದು ಮೊದಲು ಇರಲಿಲ್ಲ, ಕೆಲವು ವರ್ಷಗಳು ಆದ ನಂತರ ಇದನ್ನು ಬೆನಿಫಿಟ್ ಆಗಲಿ ಕೆಳ ಹಂತದ ನೌಕರರಿಗೆ ಅಂತ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಟ್ಟಾಗ ಇನ್ಕ್ರಿಮೆಂಟ್ ಕೊಡೋದಿಲ್ಲ. 42B ನಿಯಮ ಪ್ರಕಾರ ವೇತನ ನಿಗದಿಗೊಳಿಸ್ತಾರೆ. ವೇತನ ನಿಗದಿ 42B ಪ್ರಕಾರ ಅಂತಂದ್ರೆ ಅದರಲ್ಲಿ ಆರಂಭಿಕ ವೇತನ ನಿಗದಿ, ಅನಂತರ ಮರು ನಿಗದಿ ಅಂತ ಎರಡು ಬರುತ್ತೆ. 42B1 ಅಂಡ್ 42B2 ಅದರ ಪ್ರಕಾರವೇ ವೇತನವನ್ನು ನಿಗದಿಗೊಳಿಸೋದು. ರೈಟ್. 42B ಪ್ರಕಾರ ವೇತನ ನಿಗದಿ ಹೇಗೆ ಅಂತಂದ್ಬಿಟ್ಟು ಮುಂದಿನ ಸ್ಲೈಡ್ನಲ್ಲಿ ನಾವು ನೋಡೋಣ ಸ್ವಲ್ಪ ವಿವರವಾಗಿ. ರೈಟ್. ಅನಂತರ ಇನ್ನೊಂದು, ಬಡ್ತಿ ಇಲ್ಲದೆ ಒಂದೇ ಹುದ್ದೆಯಲ್ಲಿ 15 ವರ್ಷ ಕಳೆದರೆ, ಇದು ಎರಡನೇದು. ಇದು ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ತರನೇ ಇರುತ್ತೆ ಇದನ್ನುವೆ, ಬಟ್ ಇದು 15 ವರ್ಷ ಆದ ಮೇಲೆ ಕಂಟಿನ್ಯೂಸ್ ಸರ್ವಿಸ್, ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ ಆಗಿರಬೇಕು. ಈ 15 ವರ್ಷ ಆದಮೇಲೆ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಅಂತ ಶಾರ್ಟ್ ಆಗಿ APSS ಅಂತ ಹಾಕಿದ್ದೇನೆ. ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್, ಇದಕ್ಕೆ ರೂಲ್ಸ್ ಇದ್ದಾವೆ. KSCS ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ರೂಲ್ಸ್ 1991 ಇವು ಜಾರಿಗೆ ಬಂದದ್ದು 1/6/1991. ಒಂದೇ ಹುದ್ದೆಯಲ್ಲಿ ಪ್ರಮೋಷನ್ ಇಲ್ಲದೆ 15 ವರ್ಷ ಮುಂದುವರಿಬೇಕು, ಅಥವಾ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ತೆಗೆದುಕೊಂಡು 5 ವರ್ಷಕ್ಕೇನು ಕೊಡಬಹುದು. ಇದು 15 ವರ್ಷ ಕಂಟಿನ್ಯೂಸ್ ಸರ್ವಿಸ್, ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ ಆಗಿರಬೇಕು. ಸೊ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟು ತಗೋಬಹುದು. ಇನ್ನೊಂದು 5 ವರ್ಷ ಬಡ್ತಿ ಏನು ಬರಲಿಲ್ಲ ಅಂತಂದ್ರೆ ಈ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಅದನ್ನು ಪಡಿಬಹುದು. ಬಟ್ ಇದು ಒನ್ಸ್ ಅಗೇನ್ ಸೇಮ್, ಈ APSSಗೆ ರೂಲ್ಸ್ ಇದ್ದಾವೆ. ಅದು ರೂಲ್ಸ್ 1991 1691 ಜಾರಿಗೆ ಬಂದಿದೆ. ಇದಕ್ಕೂ ಸಹ ಆಟೋಮೆಟಿಕ್ ಕೊಡೋದಿಲ್ಲ, ಅರ್ಜಿ ಸಲ್ಲಿಸಬೇಕು ಸಂಬಂಧಪಟ್ಟ ನೌಕರನು. ಅದನ್ನ ಮತ್ತೆ ನೇಮಕಾತಿ ಪ್ರಾಧಿಕಾರವೇ ಇದನ್ನ ಮಂಜೂರು ಮಾಡಬೇಕು. ಅಂತಂದ್ರೆ ವೆರಿ ಸಿಂಪಲ್, ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಅನ್ನ, ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಬೆನಿಫಿಟ್ ಅನ್ನ, ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಅನ್ನುವ ಈ 3 ಬೆನಿಫಿಟ್ಸ್ ಅನ್ನ ಡ್ರಾಯಿಂಗ್ ಆಫೀಸರ್ ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ. ಇವು ಸ್ಥಗಿತ ವೇತನ ಬಡ್ತಿ ಜಿಲ್ಲಾ ಮಟ್ಟದ ಅಧಿಕಾರಿ, ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅಂಡ್ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ನ ಬೆನಿಫಿಟ್, ಇವೆರಡರ ಬೆನಿಫಿಟ್ ನೇಮಕಾತಿ ಪ್ರಾಧಿಕಾರ. ಅಂತಂದ್ರೆ ಸರ್ಕಾರಿ ನೌಕರನು ಅರ್ಜಿ ಕೊಟ್ಟ ಮೇಲೆ SR ಸಮೇತ ಶಿಫಾರಸು ಮಾಡಿ ವಿವರಗಳನ್ನು ಹೇಳಿ ನೇಮಕಾತಿ ಪ್ರಾಧಿಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಸಾಮಾನ್ಯ 1-2 ತಿಂಗಳಲ್ಲಿ ಮಂಜೂರಾಗಿ ಬಂದ ಮೇಲೆ ಅದನ್ನು ಡ್ರಾ ಮಾಡಬೇಕು ಅರಿಯರ್ಸ್ನ ಸಮೇತ. ಸೊ ಹಾಗಾಗಿ ನಾನು ಯಾವುದಾದ್ರೂ ಕೇಳಿದ್ರೆ ಸರ್ ಟೈಮ್ ಬೌಂಡಿಂಗ್ ಇನ್ಕ್ರಿಮೆಂಟು, ಆಟೋಮೆಟಿಕ್ ಪ್ರಮೋಷನ್ ಇನ್ಕ್ರಿಮೆಂಟು ಅಂತ ಅಂತಾರೆ. ಅಲ್ಲ, ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್, ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಇವು 2 ಬೆನಿಫಿಟ್ಸ್ ಇವು ಅಷ್ಟೇ ಹೊರತಾಗಿ ಇನ್ಕ್ರಿಮೆಂಟ್ಸ್ ಅಲ್ಲ. 42B1 ಪ್ರಕಾರ ವೇತನ ನಿಗದಿಗೊಳಿಸ್ತಾರೆ, ಆವಾಗ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್, ಬಡ್ತಿ ಇಲ್ಲದೆ 20, 25, 30 ವರ್ಷ ಪೂರೈಸಿದಲ್ಲಿ ಈಗ ಬಡ್ತಿನೇ ಇಲ್ಲ, ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಬಂತು 10 ವರ್ಷಕ್ಕೆ ಮಂಜೂರು ಮಾಡಿಸ್ಕೊಂಡ್ರಿ, 42B ಫಿಕ್ಸೇಷನ್ ಕೊಟ್ಟರು, ಒಂದು ಇನ್ಕ್ರಿಮೆಂಟ್ ಸಾಮಾನ್ಯವಾಗಿ ಬೆನಿಫಿಟ್ ಆಯಿತು. ಮತ್ತು ಇನ್ನೊಂದು 5 ವರ್ಷಕ್ಕೆ 15 ವರ್ಷ ತುಂಬುತ್ತೆ, ಆವಾಗ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್, ಹಿರಿಯ ವೇತನ ಶ್ರೇಣಿಗೆ ಸ್ವಯಂ ಚಾಲಿತ ಬಡ್ತಿ 1991 ರೂಲ್ಸ್ನ ಪ್ರಕಾರ. ಆವಾಗಲೂ ಸಹ ನೇಮಕಾತಿ ಪ್ರಾಧಿಕಾರ ಮಂಜೂರು ಮಾಡಬೇಕು. ಮಂಜೂರಾತಿ ಬಂದ ಮೇಲೆ 42B ನಿಯಮ 42B ಆಫ್ KCSRನ ಪ್ರಕಾರ ವೇತನ ನಿಗದಿಗೊಳಿಸಬೇಕು. ಅಂದರೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಟ್ಟಾಗಲೂ ಒಂದು ಇನ್ಕ್ರಿಮೆಂಟ್ ಸಾಮಾನ್ಯವಾಗಿ ಬೆನಿಫಿಟ್ ಆಗುತ್ತೆ. 15 ವರ್ಷ ಆದ ನಂತರ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಕೊಟ್ಟು 42B ಪ್ರಕಾರ ವೇತನವನ್ನು ನಿಗದಿಗೊಳಿಸರೆ ಆಗಲೂ ಸಹ ಸಾಮಾನ್ಯವಾಗಿ ಒಂದು ಇನ್ಕ್ರಿಮೆಂಟ್ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್, ಅವುಗಳನ್ನು ಹೊರತುಪಡಿಸಿ ಇದು ಬಡ್ತಿ ಇಲ್ಲದೆ ಮತ್ತೆ 15 ವರ್ಷ ಆದಮೇಲೆ ಮತ್ತೆ ಇನ್ನೊಂದು 5 ವರ್ಷ ಬಡ್ತಿ ಇಲ್ಲ, ಒಟ್ಟಾರೆ ಸೇವೆ 20 ವರ್ಷ ಪೂರೈಸಿದ್ರಿ, ಆವಾಗಲೂ ಸಹ ಒಂದು ಹೆಚ್ಚುವರಿ ಇನ್ಕ್ರಿಮೆಂಟ್ ಅನ್ನು ಕೊಡ್ತಾರೆ. ಅದನ್ನು ಸಹ ಡ್ರಾಯಿಂಗ್ ಆಫೀಸರ್ ಮಂಜೂರು ಮಾಡುವ ಅಧಿಕಾರ ಇಲ್ಲ, ನೇಮಕಾತಿ ಪ್ರಾಧಿಕಾರ ಅವರಿಗೇನೆ
ಸರ್ಕಾರಿ ನೌಕರನು ಅರ್ಜಿ ಕೊಡಬೇಕು. ನನಗೆ 20 ವರ್ಷ ಸತತ ಸೇವೆ ಮುಗಿದಿದೆ, ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಮತ್ತು ಸ್ವಯಂಚಾಲಿತ ವೇತನ ಬಡ್ತಿ ಹಿರಿಯ ವೇತನ ಶ್ರೇಣಿಗೆ ಈಗ 20 ವರ್ಷ ಆಗಿದೆ, ಒಂದೂ ಪ್ರಮೋಷನ್ ಇಲ್ಲ, ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದೇನೆ, ನನಗೆ ಈ ಅಡಿಷನಲ್ ಇನ್ಕ್ರಿಮೆಂಟ್ 20 ವರ್ಷದ್ದು ಬರುತ್ತೆ, ಮಂಜೂರು ಮಾಡಿ ಅಂತ ಒಂದು ಅರ್ಜಿ ಕೊಡಬೇಕು. ಶಿಫಾರಸು ಮಾಡಿ SR ಸಮೇತ ನೇಮಕಾತಿ ಪ್ರಾಧಿಕಾರಕ್ಕೆ ಹೋಗಬೇಕು. ಅವರು ಮಂಜೂರು ಮಾಡಿ ಬಂದ ನಂತರ ಅರಿಯರ್ಸ್ ಸಮೇತ ಡ್ರಾ ಮಾಡಬಹುದು. ರೈಟ್. ಮತ್ತೆ ಪ್ರಮೋಷನ್ ಇಲ್ಲದೆ 25 ವರ್ಷ ತುಂಬಿದೆ ಅಂತ ಅಂದ್ರೆ ಮತ್ತೆ ಸರ್ಕಾರಿ ನೌಕರನು 25 ವರ್ಷ ತುಂಬಿದ ಮೇಲೆ ಅರ್ಜಿಯನ್ನ ಹಾಕಬೇಕು. ನೇಮಕಾತಿ ಪ್ರಾಧಿಕಾರ ಮಂಜೂರು ಮಾಡಬೇಕು, ಡ್ರಾಯಿಂಗ್ ಆಫೀಸರ್ ಡ್ರಾ ಮಾಡಿ ಕೊಡಬೇಕು. ಮತ್ತೆ 30ನೇ ವರ್ಷದವರೆಗೂ ಒಂದೂ ಬಡ್ತಿ ಇಲ್ಲ ಅಂತಂದ್ರೆ ಆಗಲೂ ಸಹ ಒಂದು ಹೆಚ್ಚುವರಿ ಇನ್ಕ್ರಿಮೆಂಟ್ ಬರುತ್ತೆ. ಅದನ್ನ ಒನ್ಸ್ ಅಗೇನ್ ನೇಮಕಾತಿ ಪ್ರಾಧಿಕಾರ ಮಂಜೂರು ಮಾಡಬೇಕು, ಡ್ರಾಯಿಂಗ್ ಆಫೀಸರ್ ಡ್ರಾ ಮಾಡಿ ಕೊಡಬೇಕು, SR ನಲ್ಲಿ ನಮೂದು ಮಾಡಬೇಕು. ರೈಟ್. 20 ವರ್ಷ, 25 ವರ್ಷ, 30 ವರ್ಷಗಳಿಗೆ ಪ್ರಮೋಷನ್ ಇಲ್ಲದೆ ಕಳೆದಿದ್ರಿ ಅಂತಂದ್ರೆ ಆವಾಗ 3 ಇನ್ಕ್ರಿಮೆಂಟ್ಸ್ ಕೊಡ್ತಾರೆ. 20 ವರ್ಷ ಮುಗಿದಿದ್ದಕ್ಕೆ ಒಂದು ಇನ್ಕ್ರಿಮೆಂಟ್, 25 ವರ್ಷ ಮುಗಿದಿದ್ದಕ್ಕೆ ಒಂದು, ಮತ್ತೊಂದು 30 ವರ್ಷಕ್ಕೆ, ಈ ತರ ಇವುಗಳನ್ನ ಹೆಚ್ಚುವರಿ ವೇತನ ಬಡ್ತಿಗಳು ಅಂತ ಕರೀತಾರೆ. ಈಗ ವಾರ್ಷಿಕ ವೇತನ ಬಡ್ತಿ, ಸ್ಥಗಿತ ವೇತನ ಬಡ್ತಿ ಅಂದ್ರೆ ಸ್ಟ್ಯಾಗ್ನೇಷನ್ ಇನ್ಕ್ರಿಮೆಂಟ್ಸ್, ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅದು ಇನ್ಕ್ರಿಮೆಂಟ್ ಅಲ್ಲ, ಬಟ್ ಸಾಮಾನ್ಯವಾಗಿ ಒಂದು ಇನ್ಕ್ರಿಮೆಂಟ್ ಬೆನಿಫಿಟ್ ಆಗುತ್ತೆ. 15 ವರ್ಷ ಪೂರೈಸಿದಲ್ಲಿ ಆಟೋಮೆಟಿಕ್ ಪ್ರಮೋಷನ್ ಟು ಸೀನಿಯರ್ ಸ್ಕೇಲ್ ಅನ್ನೋ ಒಂದು ಸೌಲಭ್ಯವನ್ನು ಮಂಜೂರು ಮಾಡ್ತಾರೆ, ಬಟ್ ಇನ್ಕ್ರಿಮೆಂಟ್ ಅಂತ ಅದನ್ನು ಕರಿಬಾರ್ದು. ಬಟ್ ಅದು ಒಂದು ಸೌಲಭ್ಯ, ಸಾಮಾನ್ಯವಾಗಿ ಒಂದು ಇನ್ಕ್ರಿಮೆಂಟ್ನ ಬೆನಿಫಿಟ್ ಸಿಕ್ಕುತ್ತೆ. ಇದು 20, 25, 30 ವರ್ಷ ಬಡ್ತಿ ಇಲ್ಲದೆ ಸೇವೆ ಮಾಡಿದ್ದಕ್ಕಾಗಿ ಇನ್ಕ್ರಿಮೆಂಟ್ಸ್ ಅನ್ನು ಕೊಡ್ತಾರೆ. ಅವುಗಳನ್ನು ಹೆಚ್ಚುವರಿ ವೇತನ ಬಡ್ತಿಗಳು ಅಂತ ಕರೀತಾರೆ. ಅಷ್ಟೇ. ಇಲ್ಲಿ 42B ಪ್ರಕಾರ ವೇತನ ನಿಗದಿ ಏನು ಇಲ್ಲ. ಹಿಂದಿನ ವರ್ಷ ಯಾವ ದರದಲ್ಲಿ ಇನ್ಕ್ರಿಮೆಂಟ್ಸ್ ನಿಮಗೆ ಮಂಜೂರು ಮಾಡಿದ್ರು ಸಾಮಾನ್ಯವಾಗಿ ಅದೇ ದರದಲ್ಲಿ 20 ವರ್ಷ, 25, 30 ವರ್ಷಕ್ಕೆ ಇನ್ಕ್ರಿಮೆಂಟ್ಸ್ ಅನ್ನು ಮಂಜೂರು ಮಾಡ್ತಾರೆ. ರೈಟ್. ಇದು ನೇಮಕಾತಿ ಪ್ರಾಧಿಕಾರವೇ ಮಂಜೂರು ಮಾಡಬೇಕು. ರೈಟ್. ನಾವು ನೆಕ್ಸ್ಟ್ ಇನ್ನೊಂದು ಇನ್ಕ್ರಿಮೆಂಟ್ ಇದೆ. ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಲ್ಲಿ ಇದನ್ನು ಸಹ ಒಂದು ಇನ್ಕ್ರಿಮೆಂಟ್ ಅನ್ನು ಕೊಡ್ತಾರೆ. ಇದನ್ನ ಸ್ಪೆಷಲ್ ಇನ್ಕ್ರಿಮೆಂಟ್ ಅಂತ ಕರೀತಾರೆ. ಇದನ್ನ ವಿಶೇಷ ವೇತನ ಬಡ್ತಿ, ಸ್ಪೆಷಲ್ ಇನ್ಕ್ರಿಮೆಂಟ್ ಅಂತ ಕರೀತಾರೆ. ಸೊ 1 ಅಥವಾ 2 ಮಕ್ಕಳು ಆದ ಮೇಲೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ ಮುಂದೆ ಮಕ್ಕಳು ಆಗದಂತೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡರೆ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಕಚೇರಿ ಮುಖ್ಯಸ್ಥರಿಗೆ ಅರ್ಜಿ ಹಾಕಬೇಕು. ಅವರ ಮನೆಯವರು ಮಾಡಿಸ್ಕೊಂಡ್ರೂ ಆಗ್ಬೋದು, ಸಂಬಂಧಪಟ್ಟಂಥ ನೌಕರನೇ ಆಪರೇಷನ್ ಮಾಡಿಸ್ಕೊಂಡು ಮೆಡಿಕಲ್ ಸರ್ಟಿಫಿಕೇಟ್ ತಂದು ನನಗೆ ಈ ಸ್ಪೆಷಲ್ ಇನ್ಕ್ರಿಮೆಂಟನ್ನು ಕೊಡಿ ಅಂತ ಅರ್ಜಿ ಹಾಕಬೇಕು. ಅದನ್ನು ಕಚೇರಿ ಮುಖ್ಯಸ್ಥರೇ ಮಂಜೂರು ಮಾಡಬಹುದು, ಒಂದು ಆದೇಶ ಹಾಕಬೇಕು. ಎನಿವೆ, ಈ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಲ್ಲಿ ಒಂದು ವಿಶೇಷ ವೇತನ ಬಡ್ತಿಗೆ ಸರ್ಕಾರಿ ನೌಕರನು ಅರ್ಜಿ ಹಾಕಬೇಕು. ಅದನ್ನು ಆ ಕಚೇರಿ ಮುಖ್ಯಸ್ಥರೇ ಮಂಜೂರು ಮಾಡಬೇಕು, ಡ್ರಾ ಮಾಡಿ ಕೊಡ್ತಾರೆ. ರೈಟ್. ಈ ವಿಶೇಷ ವೇತನ ಬಡ್ತಿಯನ್ನು ಪೇ ಬಿಲ್ನಲ್ಲಿ ವೈಯಕ್ತಿಕ ವೇತನ ಅಂತ ನಮೂದು ಮಾಡಬೇಕು. ಇಂಗ್ಲಿಷ್ನಲ್ಲಿ PP ಅಂತ ಹೇಳ್ತಾರೆ. ಕರೆಯೋದು ಆ ಗೌರ್ಮೆಂಟ್ ಆರ್ಡರ್ 1985 ಗೌರ್ಮೆಂಟ್ ಆರ್ಡರ್ನಲ್ಲಿ ಸ್ಪೆಷಲ್ ಇನ್ಕ್ರಿಮೆಂಟ್ ಫಾರ್ ಹ್ಯಾವಿಂಗ್ ಅಂಡರ್ಗಾನ್ ಸ್ಟರ್ಲೈಸೇಷನ್ ಆಪರೇಷನ್ ಅಂತ ಇದೆ. ಬಟ್ ಪೇ ಬಿಲ್ನಲ್ಲಿ ನಮೂದು ಮಾಡುವಾಗ ಅದನ್ನು ವೈಯಕ್ತಿಕ ವೇತನ ಅಂತ ಕರೀತಾರೆ. ಅದು ಪೇ ಬಿಲ್ನಲ್ಲಿ ನಮೂದು ಮಾಡಬೇಕು. ರೈಟ್. ಇದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಲ್ಲಿ ಈ ಒಂದು ವಿಶೇಷ ವೇತನ ಎಂದಿನಿಂದ ಮಂಜೂರು ಮಾಡ್ತಾರೆ ಅಂತಂದರೆ ಈ ತಿಂಗಳು ಇವತ್ತು 3 ಇವತ್ತು ಆಪರೇಷನ್ ಮಾಡಿಸ್ಕೊಂಡ್ರೆ ಮುಂದಿನ ತಿಂಗಳು 1ನೇ ತಾರೀಕಿನಿಂದ, ಈ ತಿಂಗಳು 1ನೇ ತಾರೀಕನ್ನೇ ಆಪರೇಷನ್ ಮಾಡಿಸ್ಕೊಂಡ್ರೆ ಈ ತಿಂಗಳ 1ನೇ ತಾರೀಕಿನಿಂದಲೇ ಆ ಸ್ಪೆಷಲ್ ಇನ್ಕ್ರಿಮೆಂಟ್ ಅನ್ನು ಮಂಜೂರು ಮಾಡ್ತಾರೆ. ಬಟ್ 1ನೇ
ತಾರೀಖನ್ನ ಬಿಟ್ಟು ಇನ್ನು ಉಳಿದ ದಿನಗಳಲ್ಲಿ ಆಪರೇಷನ್ ಮಾಡಿಸ್ಕೊಂಡ್ರೆ ತತ್ಸಂಬಂಧ ಬರತಕ್ಕಂಥ ಇನ್ಕ್ರಿಮೆಂಟ್ ಮುಂದಿನ ತಿಂಗಳ 1ನೇ ತಾರೀಕಿನಿಂದ. ರೈಟ್. ನೆಕ್ಸ್ಟ್. ಸೊ ಇದು ಒಂದು ಅಥವಾ ಎರಡು ಮಕ್ಕಳು ಸೀಮಿತ ಅಷ್ಟೇ. ನೆಕ್ಸ್ಟ್. ಮೊದಲನೇದು ಒಂದು ಮಗು, ಎರಡನೇ ಹೆರಿಗೆಯಲ್ಲಿ 2 ಮಕ್ಕಳಾಯಿತು ಅಂತಂದ್ರೂ ಈ ಒಂದು ಸ್ಪೆಷಲ್ ಇನ್ಕ್ರಿಮೆಂಟ್ ಕೊಡಿ ಅಂತ ಸರ್ಕಾರಿ ಸುತ್ತೋಲೆ ಇದೆ. ನೆಕ್ಸ್ಟ್. ಈ ವಿಶೇಷ ವೇತನ ಬಡ್ತಿಯನ್ನು ಅಂದರೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಕೊಟ್ಟಂಥ ವಿಶೇಷ ವೇತನ ಬಡ್ತಿ ಪೆನ್ಷನ್ಗೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ವೇತನ ನಿಗದಿಗೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ಬೇಸಿಕ್ ಪೇನಲ್ಲಿ ಈ ವಿಶೇಷ ವೇತನವನ್ನು ಸೇರಿಸೋದಿಲ್ಲ. ವಾರ್ಷಿಕ ವೇತನ ಬಡ್ತಿ, ಸ್ಥಗಿತ ವೇತನ ಬಡ್ತಿ, ಈ ಹೆಚ್ಚುವರಿ ವೇತನ ಬಡ್ತಿಗಳು ಬೇಸಿಕ್ ಪೇ ಜೊತೆಯಲ್ಲಿ ಸೇರಿಸಿ ಪೆನ್ಷನ್ಗೆ ಮತ್ತೆ ಪೇ ಫಿಕ್ಸೇಷನ್ಗೆ ಲೆಕ್ಕಕ್ಕೆ ತಗೊಳ್ತಾರೆ. ಇದನ್ನು ಮಾತ್ರ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಮಾಡಿಸಿಕೊಂಡಲ್ಲಿ ಬರುವಂತಹ ವಿಶೇಷ ವೇತನ ಬಡ್ತಿ ಪೆನ್ಷನ್ಗೂ ಪೇ ಫಿಕ್ಸೇಷನ್ಗೂ ಸೇರಿಸ್ಕೊಳ್ಳೋದಿಲ್ಲ, ಪೆನ್ಷನ್ಗೂ ಸೇರಿಸ್ಕೊಳ್ಳೋದಿಲ್ಲ. ಅದನ್ನು ಆಧರಿಸಿ DAHRACCಯನ್ನು ಲೆಕ್ಕ ಹಾಕೋದಿಲ್ಲ. ರೈಟ್. ಇದು ಈ ವಿಶೇಷ ವೇತನ ಬಡ್ತಿಯನ್ನು ಮಂಜೂರು ಮಾಡಿದಾಗ ಯಾವ ದರದಲ್ಲಿ ಇತ್ತೋ ನಿವೃತ್ತಿ ಆಗುವವರೆಗೂ ಅದೇ ದರದಲ್ಲಿ ಮುಂದುವರಿಯುತ್ತೆ. ಅದು ಏರುಪೇರು ಆಗೋದೇ ಇಲ್ಲ, ಅಷ್ಟೇ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ರೈಟ್. ನೆಕ್ಸ್ಟ್. ಅದು ಸ್ಪೆಷಲ್ ಇನ್ಕ್ರಿಮೆಂಟ್. ನೆಕ್ಸ್ಟ್. ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದರೆ ಒಂದು ಇನ್ಕ್ರಿಮೆಂಟ್ ಎಕ್ಸ್ಟ್ರಾ ಮಂಜೂರು ಮಾಡ್ತಾರೆ. ಸರ್ಟಿಫಿಕೇಟ್ಗಳೊಂದಿಗೆ ಕಚೇರಿ ಮುಖ್ಯಸ್ಥರ ಮೂಲಕ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ಬೇಕು. ಅವರು ಶಿಫಾರಸು ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು, ಸರ್ಕಾರ ಮಂಜೂರು ಮಾಡುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಸಾಧನೆಗೈದು ಬಂದರೆ ಅವರಿಗೆ 2 ಇನ್ಕ್ರಿಮೆಂಟ್ಸ್. ಅದನ್ನು ಅಷ್ಟೇ ಥ್ರೂ ಪ್ರಾಪರ್ ಚಾನಲ್ ಯುವಜನ ಮತ್ತು ಕ್ರೀಡಾ ಇಲಾಖೆ ಮೂಲಕನೇ ಸರ್ಕಾರಕ್ಕೆ ಹೋಗಬೇಕು ಶಿಫಾರಸಾಗಿ. ಹಾಗೆ ಈ ರಾಜ್ಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಅತ್ಯುತ್ತಮ ಸಾಧನೆಗೈದಂಥವರಿಗೆ ಒಟ್ಟಾರೆ 5 ಇನ್ಕ್ರಿಮೆಂಟ್ಸ್. ನೆಕ್ಸ್ಟ್.